ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇವತ್ತು ಲಕ್ಷ್ಮಿ ಕೂರಿಸಿ 2ನೇ ದಿನ ಜಸ್ಟ್ ಪೂಜೆ ಎಲ್ಲ ಮುಗಿಸ್ದೆ. ಸೊ ನೋಡ್ಬೋದು, ಸಿಂಪಲ್ಲಾಗಿ ಈ ರೀತಿ ಒಂದು ಟಾಪ್ ಹಾಕ್ಕೊಂಡಿದ್ದೆ. ಸೊ ಇಲ್ಲಿ ಲಕ್ಷ್ಮೀದು ಸಾಂಗ್ ಹಾಕಿದ್ದೀನಿ. ಹಾಗೆ ನಮ್ಮ ತಿರುಪತಿಗೂ ಕೂಡ ಪೂಜೆ ಮಾಡಿದೆ. ಶನಿವಾರ ಅಲ್ವಾ, ಹಾಗಾಗಿ ಹೂವು ಎಲ್ಲ ಚೆನ್ನಾಗಿತ್ತು ಅಂದ್ಬಿಟ್ಟು ಜಸ್ಟ್ ಪೂಜೆ ಮಾಡಿದೆ. ಇವಾಗ ನನ್ನ ಹಸ್ಬೆಂಡ್ ಪೂಜೆ ಮಾಡ್ತಾ ಇದ್ದಾರೆ. ಸೊ ಬ್ಯಾಕ್ಗ್ರೌಂಡಲ್ಲಿ ತುಂಬ ವಾಯ್ಸ್ ಬರ್ತಾ ಇದೆ, ಅಂದರೆ ದೇವ್ರದ್ದೆಲ್ಲ ಸಾಂಗ್ ಹಾಕಿದ್ನಲ್ವ, ಸೊ ಅದೆಲ್ಲ ಕೇಳಿಸ್ತಾ ಇದೆ. ಸೊ ಹಂಗಾಗಿ ನಾನಿಲ್ಲಿ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ನಾಳೆ ಭಾನುವಾರ ಲಕ್ಷ್ಮಿ ತೆಗಿತೀನಿ, ಅಂದರೆ 3 ದಿನ ಇರಲಿ ಅಂದ್ಬಿಟ್ಟು ಈ ಸಲ ಕೂರಿಸಿದ್ದೀನಿ. ಲಾಸ್ಟ್ ಇಯರು ಬರೀ 2 ದಿನ ಮಾತ್ರ ಕೂರಿಸಿದ್ದೆ. ಇವಾಗ ನನ್ನ ಹಸ್ಬೆಂಡು ಕೂಡ ಅಷ್ಟೇ, ನೆನ್ನೆ ಪೂಜೆ ಮಾಡೋದಕ್ಕೆ ಆಗಿರಲಿಲ್ಲ, ಅವರು ಗ್ಯಾರೇಜಲ್ಲೆಲ್ಲ ಪೂಜೆ ಮಾಡ್ತಾಯಿದ್ರು. ಹಾಗಾಗಿ ಇವತ್ತು ಪೂಜೆ ಮಾಡ್ತಾ ಇದ್ದಾರೆ. ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವ್ರ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇವತ್ತು ವರಮಹಾಲಕ್ಷ್ಮಿ ಆಗಿ 3 ದಿನ ಆಯಿತು, ಅಂದರೆ ಭಾನುವಾರದ್ದು ವ್ಲಾಗ್ ಮಾಡ್ತಾ ಇದ್ದೀನಿ. ಇವತ್ತು ಲಕ್ಷ್ಮಿ ವಿಸರ್ಜನೆ ಮಾಡಬೇಕು, ಅಂದರೆ ತೆಗಿಬೇಕು. ತುಂಬ ಬೇಜಾರಾಗ್ತಾ ಇದೆ. ಇವಾಗ ನಾನು ಸ್ನಾನ ಮಾಡಿಕೊಂಡು ಸಿಂಪಲ್ಲಾಗಿ ರೆಡಿಯಾಗಿದ್ದೀನಿ. ಇಲ್ಲಿ ಸ್ವಲ್ಪ ದಿಶು ಹುಷಾರಿರಲಿಲ್ಲ, ಬಿಸಿನೀರು ಕಾಯಿಸ್ಕೊತಾ ಇದ್ದಾನೆ, ಅವನೇ ಕಾಯಿಸ್ಕೊತಾ ಇದ್ದಾನೆ. ಸೊ ಇವಾಗ ಪೂಜೆ ಮಾಡಿ ಲಕ್ಷ್ಮಿನ ತೆಗಿಯೋಣ ಅಂದ್ಕೊಂಡಿದ್ದೀವಿ. ಸೊ ನಮ್ಮ ಲಕ್ಷ್ಮಿ ತೋರಿಸ್ತೀನಿ ನೋಡಿ, ಈ ಥರ ಇದೆ. ಸೊ ಉಲ್ಟಾ ಕ್ಯಾಮ್ರಾದಲ್ಲಿ ತೋರಿಸಿ. ಸೊ ನೋಡಿ, ಹೂವೆಲ್ಲ ಬಾಡೋಗಿದೆ, ಲಕ್ಷಣವಾಗಿ ಕಾಣಿಸ್ತಾ ಇದೆ. ಸೊ ಇವಾಗ ಇದೆಲ್ಲ ತೆಗಿಬೇಕು. ಇಲ್ಲಿ ನೋಡಿ, ಅಪ್ಪ ಮಗಳು ಏನು ಮಾಡ್ತಿದ್ದಾಳೆ. ಇಲ್ಲಿ ಇವಾಗ ದೀಪ ಎಲ್ಲ ಹಚ್ಚಬೇಕು. ಸೊ ಬನ್ನಿ, ಇವಾಗ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಸೊ ಫ್ರೆಂಡ್ಸ್, ಇವಾಗ ಸೊಡ್ಲು ಸಾಗಿದೆ. ಒಂದು 10 ನಿಮಿಷ ಬಿಟ್ಟು ಅದಾದಮೇಲೆ ಎಲ್ಲ ಐಟಮ್ಸು ತೆಗಿಬೋದು. ಸೊ ಕಳಿಸ್ಕೊಡ್ಬೇಕಾದ್ರೆ ಬೇಜಾರಾಗುತ್ತೆ, ಯಾಕೆಂದರೆ ಇಷ್ಟೆಲ್ಲ ಐಟಮ್ಸ್ ಜೋಡಿಸಿ ಪೂಜೆ ಎಲ್ಲ ಮಾಡಿರ್ತೀವಲ್ವ. ಸೊ ಹಂಗಾಗಿ ತುಂಬ ಖುಷಿಯಾಗಿ ಕೂರಿಸಿರ್ತೀವಿ. ಇವಾಗ ಅಷ್ಟೇ ಬೇಜಾರಿಂದ ಲಕ್ಷ್ಮಿನ ತೆಗಿಬೇಕು. ಸೊ ಈ ವರ್ಷ ಸ್ವಲ್ಪ ಡಿಫ್ರೆಂಟಾಗಿ ಚೆನ್ನಾಗಿದೆ, ಯಾಕೆಂದರೆ ಸ್ಟ್ಯಾಂಡೆಲ್ಲ ಯೂಸ್ ಮಾಡಿದ್ನಲ್ವ, ಹಾಗಾಗಿ ಚೆನ್ನಾಗಿದೆ. ನನಗೂ ತುಂಬ ಇಷ್ಟ ಆಯಿತು. ಹಾಗೆ ಸ್ಯಾರಿನೂ ಅಷ್ಟೇ ತುಂಬ ಚೆನ್ನಾಗಿದೆ, ರೆಡ್ ಕಲರ್ ಸ್ಯಾರಿ ಉಡಿಸಿದ್ದು. ಸೊ ಹೇಗಿದೆ ಅಂತ ಕಮೆಂಟ್ ಮಾಡಿ. ನಾಷ್ಟ ಎಲ್ಲ ಆಯಿತು. ಸೊ ಇವಾಗ ಇದೆಲ್ಲ ಎತ್ತಿಡ್ಕೊಬಿಡ್ತೀನಿ, ಅದಾದಮೇಲೆ ಲಕ್ಷ್ಮಿನ ತೆಗಿತೀನಿ. ಸೊ ಬನ್ನಿ ಎಲ್ಲ ಜೋಡಿಸೋಣ. ಇದೆಲ್ಲ ಏನಿಟ್ಟಿದ್ದೀನೋ ಇದೆಲ್ಲ ತೆಗಿಬೋದು. ಲಕ್ಷ್ಮೀದು ಕಳಶ ಮಾತ್ರ ಒಂದು 10 ನಿಮಿಷ ಬಿಟ್ಟು ತೆಗಿಬೇಕು. ಇವಾಗ ದಿಶುಗೆ ಸಂಡೇ ಟ್ಯೂಷನ್ ಇದೆ. ಟೈಮ್ ಬಂದ್ಬಿಟ್ಟು 11:45 ಆಗ್ತಾ ಇದೆ. ಇದು 10 ನಿಮಿಷ ಫಾಸ್ಟ್ ಇದೆ. ಸೊ ಇವಾಗ ಟ್ಯೂಷನ್ಗೆ ಹೋಗ್ತಾ ಇದ್ದಾನೆ. ಸರಿ, ಹುಷಾರಾಗಿ ಹೋಗ. ನೀರು ತೊಗೊಂಡಾ? ಸ್ವಲ್ಪ ಕೋಲ್ಡ್ ಆಗಿದೆ ಅವನಿಗೆ, ಹಾಗೆ ಕೆಮ್ಮು ಕೂಡ ಇದೆ. ಹಾಗಾಗಿ ಸ್ವಲ್ಪ ಬಿಸಿನೀರೆಲ್ಲ ತೊಗೊಳಕ್ಕೆ ಹೇಳಿದ್ದೀನಿ. ಇದೆಲ್ಲ ತೆಗಿಯೋಣ ಬನ್ನಿ ಇವಾಗ. ಸೊ ಈ ಹುಳಿನ ಇಲ್ಲೇ ಇಡ್ತೀನಿ, ಇಲ್ಲೇ ಚೆನ್ನಾಗಿ ಕಾಣಿಸುತ್ತೆ. ಯೂಶಲಿ ಡೈಲಿ ಇಲ್ಲೇ ಇಡೋದು, ಬಟ್ ಅವರು ಲಕ್ಷ್ಮಿ ಕೂರಿಸಿದ್ನಲ್ಲ, ಹಾಗಾಗಿ ಅಲ್ಲಿ ಇಟ್ಟಿದ್ದೆ. ಸೊ ಚೆನ್ನಾಗಿದೆ ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಸೊ ಇನ್ನೂ ಗ್ರೋತ್ ಆಗುತ್ತೆ. ನೀರು ಹಾಕಿಲ್ಲ, ಅದಕ್ಕೆ ಸ್ವಲ್ಪ ಲೈಟಾಗಿ ಕಲರ್ ಬಂದಿದೆ ಅದು.
ಸೊ ಲಕ್ಷ್ಮಿಗೆ ಮಡ್ಲಕ್ಕಿ ತುಂಬಿರ್ತೀವಲ್ಲ, ಇದನ್ನು ಯಾರಿಗಾದ್ರೂ ಕೊಡ್ಬೋದು. ಬಟ್ ಕೊಟ್ಟರೆ ತುಂಬ ಒಳ್ಳೆಯದಾಗುತ್ತೆ. ಇಲ್ಲಾಂದರೆ ಮನೇಲಿ ನಾವು ಯೂಸ್ ಮಾಡ್ಕೋಬೇಕು. ಸೊ ನೋಡಿ, ನಾನು ಈ ರೀತಿ ತೆಂಗಿನಕಾಯಿ, ಅಕ್ಷತೆ ಇದೆಲ್ಲ ಯಾರಿಗಾದ್ರೂ ದಾನ ಥರ ಕೊಡ್ತೀನಿ. ಸೊ ಇಲ್ಲಿ ಕಸ ಗುಡ್ಸೋಕ್ಕೆಲ್ಲ ಬರ್ತಾರೆ, ಅವ್ರಿಗೆ ಕೊಡೋಣ ಅಂದ್ಕೊಂಡಿದ್ದೀನಿ. ಸೊ ಈ ಥರ. ಸೊ ನೋಡಿ, ಸೊ ಈ ಒಂದು ರೈಸಲ್ಲಿ ಇಡ್ಲಿ ದೋಸೆ ಮಾಡೋದಕ್ಕೆ ಯೂಸ್ ಮಾಡ್ತೀವಲ್ವ ರೇಷನ್ ಅಕ್ಕಿ, ಆ ಒಂದು ಅಕ್ಕಿನ ಹಾಕಿದ್ದೆ ನಾನು. ಸೊ ಇದ್ರ ಮೇಲೆ ಪ್ಲೇಟ್ ಇಟ್ಟು ಅದಾದಮೇಲೆ ನಾನು ಬಿನ್ಗೆ ಇಟ್ಟು ಕೂರಿಸಿದ್ದೆ. ಸೊ ಹಂಗಾಗಿ ಆ ಒಂದು ಅಕ್ಕಿನ ನಾನ್ ವೆಜ್ ತಿನ್ನೋದಕ್ಕೆ ಯೂಸ್ ಮಾಡೋದಿಲ್ಲ, ಹಂಗಾಗಿ ಸಪ್ರೇಟಾಗಿ ಇಟ್ಟಿದ್ದೆ. ಅದಾದಮೇಲೆ ನಾವು ಲಕ್ಷ್ಮಿ ಕೂರಿಸಿದಾಗ ಏನೇನೆಲ್ಲ ಐಟಮ್ಸ್ ಇಟ್ಟಿದ್ವೋ ಅದನ್ನೆಲ್ಲ ನಾರ್ಮಲ್ಲಾಗಿ ಗಿಡ ಜಾಗದಲ್ಲೇ ಎಲ್ಲನೂ ಕೂಡ ಜೋಡಿಸ್ಬೇಕು. ಸೊ ಇವಾಗೆಲ್ಲ ತೆಗೆದು ಸ್ವಲ್ಪ ದೇವ್ರ ಮನೆ ಹತ್ರ ಒಂದು ಸ್ವಲ್ಪ ಇಟ್ಟಿದ್ದೀನಿ, ಹಾಗೆ ಸೈಡಲ್ಲಿ ಸ್ವಲ್ಪ ಇಟ್ಟಿದ್ದೀನಿ. ನೋಡಿ, ಈ ಥರ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ. ಇದೆಲ್ಲ ಜೋಡಿಸ್ಬೇಕು. ಇವತ್ತು ಸಂಜೆ ಒಳಗಡೆ ಎಲ್ಲನೂ ಕೂಡ ಯಾವ್ದ್ಯಾವುದು ಯಾವ ಪ್ಲೇಸಲ್ಲಿ ಇಡಬೇಕು ಅದನ್ನೆಲ್ಲ ಆ ಕಡೆ ಇಡಬೇಕು. ಹಾಗೆ ಕಳ್ಸೋದು ನೀರು ಬಂದ್ಬಿಟ್ಟು ನಾನು ಗಿಡಗಳಿಗೆ ಹಾಕ್ತೀನಿ. ಹಾಗೆ ಕಳ್ಸೋದೊಳಗಡೆ ಹಾಕಿರ್ತೀವಲ್ವ ಅದನ್ನೆಲ್ಲ ಒಂದು ಬಟ್ಟೆಯಲ್ಲಿ ಒರೆಸ್ಬಿಟ್ಟು ಫುಲ್ಲು ಡ್ರೈ ಮಾಡಿ ಒಂದು ಬಟ್ಟೆಯಲ್ಲಿ ಗಂಟು ಥರ ಕಟ್ಟಿ ಬೀರುಲಾದರೂ ಇಡ್ಬೋದು. ನೀವು ಕ್ಯಾಶ್ ಎಲ್ಲ ಇಡ್ಕೋತಿರಲ್ಲ ಅಲ್ಲಾದರೂ ಇಡ್ಬೋದು, ಇಲ್ಲಾಂದರೆ ದೇವ್ರ ಮನೇಲಿಟ್ಟು ಪೂಜೆನಾದರೂ ಮಾಡ್ಬೋದು. ಸೊ ಫ್ರೆಂಡ್ಸ್, ಇವಾಗ ನೋಡ್ತಾ ಇದ್ದಿರಲ್ಲ, ಈ ಒಂದು ಸ್ಟ್ಯಾಂಡ್ ಬಂದ್ಬಿಟ್ಟು ನಾನು ಫ್ಲಿಪ್ಕಾರ್ಟಲ್ಲಿ ತೊಗೊಂಡಿದ್ದು. ಮೀಶೋದಲ್ಲಿ ಫಸ್ಟ್ ಟೈಮ್ ಆರ್ಡರ್ ಮಾಡಿದ್ದೆ ನಾನು. ಬಟ್ ತುಂಬ ಚಿಕ್ಕದು ಬಂದಿದ್ದು, ಬರೀ 24 ಇಂಚಸ್ ಬರುತ್ತೆ, ತುಂಬ ಚಿಕ್ಕದಾಗುತ್ತೆ. ಸೊ ಹಂಗಾಗಿ ನಾನು ಹಿಂಗೆ ಸರ್ಚ್ ಮಾಡ್ಬೇಕಾದ್ರೆ ನನಗೆ ಫ್ಲಿಪ್ಕಾರ್ಟಲ್ಲಿ ಈ ಒಂದು ಸ್ಟ್ಯಾಂಡ್ ಸಿಕ್ತು. ಸೈಜು ಕೂಡ ಅಷ್ಟೇ ದೊಡ್ಡದಾಗಿದೆ, 30 ಇಂಚಸ್ ಬರುತ್ತೆ. ಹಾಗೆ ನೀವು ನೋಡ್ತಾ ಇದ್ದೀರಲ್ವ, 4 ಪ್ಲೇಟ್ ಇಡ್ಬೋದು, ತುಂಬಾ ದೊಡ್ಡದಾಗಿದೆ. ಹಾಗೆ ಸ್ಟ್ರಾಂಗ್ ಇದೆ, ಅಂದರೆ ತುಂಬ ವೆಯ್ಟ್ 50 kgವರೆಗೂ ವೆಯ್ಟ್ ಹಿಡಿಯುತ್ತೆ. ಸೊ ನೋಡ್ತಾ ಇದ್ದೀರಲ್ವ, ತುಂಬಾ ತಿಕ್ಕಾಗಿದೆ. ಇದ್ರ ಪ್ರೈಸ್ ಬಂದ್ಬಿಟ್ಟು 1308 ರೂಪಾಯಿ ಏನೋ ಆಗುತ್ತೆ. ಸೊ ವರ್ತ್ ಅನ್ನಿಸ್ತು ನನಗೆ, ಏಕೆಂದರೆ ಕೊಟ್ಟಿರೋ ಪ್ರೈಸ್ಗೆ ಈ ಒಂದು ಸ್ಟ್ಯಾಂಡ್ ವರ್ತ್ ಇದೆ ಅನ್ನಿಸ್ತು. ಸೊ ಹಂಗಾಗಿ ತರಿಸ್ಕೊಂಡೆ, ತುಂಬ ಚೆನ್ನಾಗಿದೆ. ಹಾಗೆ ನಾನು ಅದರಲ್ಲಿ ಒಂದು ಸ್ಕ್ರೂ ಕೊಟ್ಟಿರ್ತಾರೆ, ಅಂದರೆ ಸ್ಪಾನರ್ ಥರ ಕೊಟ್ಟಿರ್ತಾರೆ, ಅದರಿಂದ ಇದೆಲ್ಲ ನೀಟಾಗೆ ಬಿಚ್ಬೋದು. ಹಾಗೆ ರ್ಯಾಪ್ ಕೂಡ ಮಾಡಿಬಿಟ್ಟು ಹಾಗೆ ಎತ್ತಿಕ್ಬೋದು. ಇದ್ರ ಲಿಂಕು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಬೇಕು ಅಂದರೆ ಚೆಕ್ ಮಾಡ್ಕೊಳ್ಳಿ. ಇನ್ನೂ ಶ್ರಾವಣದ್ದು 3 ವಾರ ಇದೆ. ನಿಮ್ಗೇನಾದರೂ ಬೇಕು ಅಂದರೆ ಇದು 1 ವೀಕಲ್ಲೇ ಡೆಲಿವರಿ ಕೂಡ ಆಗುತ್ತೆ. ಸೊ ಬೇಕಾಗಿರೋರು ಬುಕ್ ಮಾಡಿಕೊಂಡು ಆರಾಮಾಗಿ ತೊಗೋಬೋದು. ಫ್ಲಿಪ್ಕಾರ್ಟಲ್ಲಿ ಆಲ್ಮೋಸ್ಟು ಕ್ವಾಲಿಟಿ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಮೀಶೋದಲ್ಲಿ ಸ್ವಲ್ಪ ಪ್ರೈಸ್ ಜಾಸ್ತಿ ಇದ್ದರೆ ಕ್ವಾಲಿಟಿ ಚೆನ್ನಾಗಿರುತ್ತೆ, ಪ್ರೈಸ್ ಕಡಿಮೆ ಇದ್ದರೆ ಅದ್ರ ತಕ್ಕಂಥ ಕ್ವಾಲಿಟಿ ಕೂಡ ಇರುತ್ತೆ. ಸೊ ಫ್ರೆಂಡ್ಸ್, ಇದೊಂದು ಪುಟಾಣಿ ವಿಡಿಯೋ. ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ನ ಫಸ್ಟ್ ಟೈಮ್ ಯಾರಾದರೂ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಲವ್ ಯು ಆಲ್, ಬಾಯ್.